ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇದ್ರೆ ಅವರೇ ದಿಲೀಪ್ ಅವರೇ ಅಧಿಕಾರ ಅಂದ್ರೆ ಸರ್, ಅಧಿಕಾರ ಅಂದ್ರೆ ಲಾಠಿ ಚಾರ್ಜ್ ಅಲ್ಲ, ಅಧಿಕಾರ ಅಂದ್ರೆ ದರ್ಪ ಅಹಂಕಾರದ ಪ್ರದರ್ಶನ ಅಲ್ಲ, ಇದು ಅಧಿಕಾರ ಅಂದ್ರೆ ಬುಲ್ಡೋಸರ್ ಹಾಯಿಸೋದಲ್ಲ. ಅಧಿಕಾರ ಅಂದರೆ ಸೇವೆ, ನೋಡುವ ಕಣ್ಣು, ಕೇಳುವ ಮನಸ್ಸು, ಮಕ್ಕಳಿಗೆ ತಾಯಿಯಾಗಿ, ಹಿರಿಯರಿಗೆ ತಂದೆಯಾಗಿ ನಡೆಸುವಂತಹ ಒಂದು ಸೇವೆ. ಇವತ್ತು ನಿನ್ನೆ ಮಾಡಿರೋದು ಸೇವೆ ಅಲ್ಲ, ಅದು ಅಧಿಕಾರದ ಮದ. ಎಸ್ ನೋಡಿ, ಇವತ್ತು ಏನು ಇದರೊಳಗಡೆ ನೀಟ್ನಲ್ಲಿ ಆಗಿರ್ತಕ್ಕಂಥ ಘಟನೆ, ಇದು ಇಡೀ ದೇಶದಲ್ಲಿ ಇದು ದೊಡ್ಡ ಚರ್ಚೆ ಆಗಿದೆ. ಇದು ತಪ್ಪು, ಇದಾಗಬಾರ್ದಾಯಿತು, ಆಗಿದೆ. ಅದಕ್ಕೆ ತಕ್ಕಂತೆ BJP ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕೋ ತೆಗೆದುಕೊಂಡಿದೆ. ಸುಮಾರು 54 ಜನರನ್ನು ಅರೆಸ್ಟ್ ಮಾಡಿದೆ, 150 ಜನರ ವಿದ್ಯಾರ್ಥಿಗಳನ್ನು ಅವರ ಫಲಿತಾಂಶವನ್ನು ರದ್ದುಗೊಳಿಸಿದೆ. ಮತ್ತು ಈ ಮೇನ್ ಸೆಂಟ್ರಲ್ಲಿ ಒಯಾಸಿಸ್ ಅಂತಕ್ಕಂಥ ಶಾಲೆಯಲ್ಲಿ ಏನು ಮೇನ್ ಸೆಂಟ್ರಲ್ ಪೇಪರ್ ಲೀಕೇಜ್ ಮಾಡಿದ್ರು ಆ ಪ್ರಿನ್ಸಿಪಲ್ ಮತ್ತು ಅವರ ಮಾಸ್ಟರ್ ಮೈಂಡ್ ಇದ್ನೋ ಪಂಕಜ್ ಕುಮಾರ್ ಅಂತಕ್ಕಂಥವ್ರು, ಆ ಸೆಂಟ್ರಲ್ನಲ್ಲಿರ್ತಕ್ಕಂಥ ಅವ್ರನ್ನ ಕಠಿಣ ಶಿಕ್ಷೆ ಅಂದರೆ 2024 ತೆಗೆದುಕೊಂಡ್ಬಂದಿರ್ತಕ್ಕಂಥ ಕಾನೂನು. ಯಾಕೆಂದರೆ ನೀವು ಹೇಳಿದ್ರಿ ಅವಾಗಲೇ ಮಲ್ಟಿಪಲ್ ಆಗಿ ತುಂಬ ಬಾರಿ ಲೀಕೇಜ್ ಆಗಿದೆ ಅಂತೇಳಿ. ಸೊ ಒಂದು ನಿಮಿಷ ಮೇಡಮ್, 2020 ನಾನು ನೋಡಿ ಎಲ್ಲರೂ ಪ್ರಶ್ನೆ ಕೇಳಿದ್ದೀನಿ, ನನಗೆ ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಟ್ಟರೆ ಕೊಡ್ತೀನಿ. ಕೇಳಿಸ್ಕೊಳ್ಳಿ ಮೇಡಮ್, 2024ರಲ್ಲಿ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ಅನ್ನು ಜಾರಿಗೆ ತೆಗೆದುಕೊಂಡ್ಬಂದು 10 ವರ್ಷ ಜೈಲು ಶಿಕ್ಷೆ ಮತ್ತು 1 ಕೋಟಿ ದಂಡವನ್ನ ಇದು ನರೇಂದ್ರ ಮೋದಿ ಅವರ ಸರ್ಕಾರ ತೆಗೆದುಕೊಂಡ್ಬಂದಿರ್ತಕ್ಕಂಥ ನೋಡಿ, ಅದು ಕಾನೂನು ತೀರ್ಮಾನ ಮಾಡುತ್ತೆ. 2024ರಲ್ಲಿ ಯಾವ ಪೇಪರ್ ಲೀಕೇಜ್ ಆಗಿಲ್ಲ, 2024ರಿಂದ ಈಚೆಗೆ ಯಾವ ಪೇಪರ್ ಲೀಕೇಜ್ ಆಗಿಲ್ಲ. 2023ರಲ್ಲಿ ಆಗಿತ್ತು, ಓಕೆ, ನಾನು ಒಪ್ಕೊಳ್ತೀನಿ. ಪ್ಲೀಸ್ ನೋಡಿ, ನಾನು ನೋಡಿ ನೀವು ಮಾತಾಡಕ್ಕೆ ನನಗೆ ಅವಕಾಶ ಕೊಡ್ತೀನಿ. ಖಂಡಿತ 2024 ಯಾವುದು ಪೇಪರ್ ಲೀಕೇಜ್ ಆಗಿಲ್ಲ, 25ರಲ್ಲಿ ಆಗಿಲ್ಲ. ಹೌದು, ಆಗಿದ್ರೆ ಖಂಡಿತ 2024ರಲ್ಲಿ ಆಗಿದೆ. KPSC ಇದಾಗಿದೆ, ಕರ್ನಾಟಕ KPSC ಇದು. ಅದನ್ನ ಅದು ಕಾನೂನು ಬರುತ್ತಲ್ಲ, ಕಾಂಗ್ರೆಸ್ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದಾಗ ಇದೇ ಕಾಂಗ್ರೆಸ್ ಸರ್ಕಾರವನ್ನ ನಾವು 5-6 ಜನ ಸೇರ್ಕೊಂಡು ನನಗೆ ಒಬ್ಬರ ಮೇಲೆ ಅಟ್ಯಾಕ್ ಮಾಡೋದು, ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಉತ್ತರದಾಯಿತ್ವ ನಾನು ದಯಮಾಡಿ ಉತ್ತರ ಕೊಡ್ತೀನಿ. ವಿದ್ಯಾರ್ಥಿಗಳು ನಾನು ಉತ್ತರ ಕೊಡ್ತೀನಿ. ನಾನು ಉತ್ತರದಿಂದ ಓಡೋಗಲ್ಲ, ಪಲಾಯನ ಮಾಡಲ್ಲ. ನಾನು ಪಲಾಯನ ಮಾಡಲ್ಲ. ನನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೋಡಿ, ಸ್ವತಃ CBI ತನ್ನ ಚಾರ್ಜ್ ಶೀಟ್ನಲ್ಲಿ ಸ್ವತಃ CBI ಹೇಳಿರ್ತಕ್ಕಂಥದ್ದು ಇದ್ರೊಳಗಡೆ NTA ಪಾತ್ರ ಇಲ್ಲ ಅಥವಾ ಸರ್ಕಾರದ ಅಧಿಕಾರಿಗಳ ಪಾತ್ರ ಇಲ್ಲ. ಒಂದು ನಿಮಿಷ ಮೇಡಮ್, ಕೇಳಿಸ್ಕೊಳ್ಳಿ ಮೇಡಮ್. NTA ಪಾತ್ರ ಇಲ್ಲ ಅಂಡ್ ಯಾವುದೇ ಸರ್ಕಾರಿ ಅಧಿಕಾರಿಗಳ ಪಾತ್ರ ಇಲ್ಲ, ಮತ್ತೆ ಕೇಂದ್ರ ಸಚಿವರ ಪಾತ್ರ ಇಲ್ಲ ಅಂತ ಹೇಳಿ. ಒಂದು ನಿಮಿಷ ಮೇಡಮ್, ಹಂಗಾರೆ ನೀವೇ ಮಾತಾಡಿ, ನನಗೆ ಅವಕಾಶ ಕೊಡಿ. ಅಲ್ಲ, ನಾನು CBI ನಲ್ಲಿ ಚಾರ್ಜ್ ಶೀಟ್ ಹೇಳ್ತಾ ಇದ್ದೀನಿ ನಾನು. ಅಲ್ಲ, ನೀವು ನಿಮಗೆ ಬಂದಂಗೆ CBI ಚಾರ್ಜ್ ಶೀಟ್ ಕೊಡ್ಬೇಕಂತ ಅಂದ್ರೆ ಆಗಲ್ಲ. ನಿಮಗೆ ಬಂದಂಗೆ ಚಾರ್ಜ್ ಶೀಟ್ ಕೊಡ್ಬೇಕಂತಂದ್ರೆ ಆಗಲ್ಲ. ನಿಮ್ಗೆ ಹೆಂಗ್ ಬೇಕಂದ್ರೆ ನೀವೇ ಮಾತಾಡಿ ಮೇಡಮ್, ನೀವೇ ಮಾತಾಡಿ. ಹಾಗಾದ್ರೆ ನನಗೆ ಅವಕಾಶ ಕೊಡಲ್ಲ ಅಂತ ನೀವೇ ಮಾತಾಡಿ. ನಾವು ಅವ್ರಿಗೆ ಕರ್ಸೋ ಅವಶ್ಯಕತೆ ಇಲ್ಲ. ಒಂದ್ ನಿಮಿಷ ದಿಲೀಪ್ ಅವರೇ, ತನಿಖೆ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು. ಅವಕಾಶ ಮಾಡಿಕೊಡ್ಬೇಕು ದಯಮಾಡಿ. ತನಿಖೆ ನಡೀತಿದೆ ಅಂತ ಎಲ್ಲರಿಗೂ ಗೊತ್ತು. ಹೌದು, ನಾನು ಆಗಿರ್ತಕ್ಕಂಥದ್ದೇನೋ ಹೇಳ್ಬೇಕಲ್ಲ. ನೋಡಿ, ನಾನೊಬ್ಬ BJP ವಕ್ತಾರ ಬಂದಿದ್ದೀನಿ. ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಜನಗಳಿಗೆ ನಾನು ತೋರಿಸ್ಬೇಕು. ನೀವು ಎಲ್ಲರಿಗೂ ಏನ್ ಇಷ್ಟ ಆಗುತ್ತೆ ಅದನ್ನ ನಾನು ಮಾತಾಡ್ಲಿಕ್ಕೆ ಆಗಲ್ಲ. ಜನರಿಗೆ ಏನ್ ಇಷ್ಟ ಆಗುತ್ತೆ ಅದನ್ನ ನಾನು ಮಾತಾಡ್ತೀನಿ. ಅದನ್ನ ಏನಾಗಿದೆ ಅನ್ನೋದು ಹೇಳ್ಬೇಕಲ್ವಾ? ಏನಾಗಿದೆ ಅನ್ನೋದು ಹೇಳ್ಬೇಕಲ್ವಾ? ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇದೆ. ಕೇಳಿಸ್ಕೊಳ್ಳಿ ಮೇಡಮ್, ಈಗ NTA ಪಾತ್ರ ಇಲ್ಲ ಅಥವಾ ಕೇಂದ್ರ ಸಚಿವರ ಪಾತ್ರ ಇಲ್ಲ. ಇದಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಒಂದು ಸಿಸ್ಟಮ್ ಫೇಲ್ಯೂರ್ ಅಲ್ಲ, ಇದಾಗಿರ್ತಕ್ಕಂಥ ಒಂದು ಸೆಂಟ್ರಲ್ ಫೇಲ್ಯೂರ್ ಆಗಿರ್ತಕ್ಕಂಥದ್ದು. ಆದ್ರಿಂದ ಈ ಸಿಸ್ಟಮ್ ಫೇಲ್ಯೂರ್ ಆಗದಲೇ ಇರೋದ್ರಿಂದ ಇವತ್ತು ನೈತಿಕ ಹೊಣೆಗಾರಿಕೆ ಅಂತ ಏನು ಹೇಳ್ತಾ ಇದ್ದೀರೋ, NTA ಪಾತ್ರ ಇಲ್ಲ ಅಂತ ಚಾರ್ಜ್ ಶೀಟ್ ಬಂದಿದ್ರು ಸಹ NTA ಮಹಾನಿರ್ದೇಶಕ ಸುಬೋಧ್ ಕುಮಾರ್ ಸಿಂಗ್ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿದ್ದೀವಿ. ಒಂದು ನೈತಿಕ ಹೊಣೆಗಾರಿಕೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇವತ್ತು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೆ ಗೌರವ ಇದೆ. ವಿದ್ಯಾರ್ಥಿಗಳು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಯಾರೂ ಸಹ ಭರಿಸ್ಲಿಕ್ಕಾಗಲ್ಲ. ಆ ಸಾವುಗಳಿಗೆ ನ್ಯಾಯವನ್ನು ಯಾರೂ ಸಹ ಕೊಡಿಸ್ಲಿಕ್ಕಾಗಲ್ಲ. ಎಷ್ಟೇ ಹಣವನ್ನು ಕೊಟ್ಬಿಟ್ರೂ ಬಡಿಸ್ಲಿಕ್ಕಾಗಲ್ಲ, ಅದು ಆಗ್ಬಿಟ್ಟಿದೆ. ಆದರೆ ಇವತ್ತು ವಿದ್ಯಾರ್ಥಿಗಳು ಏನು ಹೋರಾಟ ಮಾಡ್ತಾ ಇದ್ದಾರೋ ಆ ಹೋರಾಟಗಳಿಗೆ ನಾವು ಗೌರವ ಕೊಡ್ತೀವಿ. ಆದ್ರೆ ಒಂದು ನಿಮಿಷ ಮೇಡಮ್, ಇವತ್ತು JP ನಡ್ಡಾ ಅವ್ರು ನೆನ್ನೆ ಹೋಗಿ ಮಾತಾಡಿದ್ದಾರೆ. ಒಂದ್ ನಿಮಿಷ, ಅದೇ ನಾನು ಇವತ್ತು ಅಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಪ್ರಶ್ನೆನೇ ಇಲ್ಲ. ಇವತ್ತು ವಿದ್ಯಾರ್ಥಿಗಳ ಬಗ್ಗೆ ಪ್ರಶ್ನೆನೇ ಇಲ್ಲ, ವಿದ್ಯಾರ್ಥಿ ಹೋರಾಟದ ಬಗ್ಗೆ ಪ್ರಶ್ನೆನೇ ಇಲ್ಲ. ಆದ್ರೆ ಒಂದ್ ನಿಮಿಷ, ಆದ್ರೆ ಯಾಕೆ ಓಡಿಸಿದ್ದು ಅಂತಂದ್ರೆ ಅಲ್ಲಿದ್ದಂತ ನೀವು ವಿಡಿಯೋ ಫುಟೇಜ್ ಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು.
ಅಲ್ಲಿದ್ದಂತ ಪೊಲೀಸ್ನವ್ರನ್ನ ಸುಮ್ಮನೆ ಇದ್ದಂತ ಪೊಲೀಸ್ನವ್ರನ್ನ ಹೋಗಿ ಹೊಡಿತಾರೆ ಫಸ್ಟ್ ಒಂದ್ ನಿಮಿಷ. ಆಮೇಲೆ ಅದಾದ ಮೇಲೆ ಪೊಲೀಸ್ನವ್ರಿಗೆ ಸುಮಾರು 170 ಜನ ಪೊಲೀಸ್ನವ್ರಿಗೆ ಆಮೇಲೆ ಅಲ್ಲೇ ಆಗಿದೆ. ಕೇಳಿಸ್ಕೊಡ್ರಿ ಒಂದ್ ನಿಮಿಷ, ಇಲ್ಲಾರಿ ಎದ್ಕೊಂಡು ಹೊರಗ್ ಬಿಡಲ್ಲ. 170 ಜನ ಪೊಲೀಸ್ನವ್ರ ಮೇಲೆ ಅಲ್ಲೇ ಆಗಿದೆ. ಮತ್ತೆ ಯಾವ ವಿದ್ಯಾರ್ಥಿನೂ ಸಹ ಈ ದೇಶದ ಆಸ್ತಿ ಮೇಲೆ ಆದಿ ಮಾಡಲ್ಲ. ಪೊಲೀಸ್ನವ್ರು ಜಿಪಿ ಕಲ್ಲೊಡಿಯಲ್ಲ, ಯಾವುದೇ ಸರ್ಕಾರಿಗಳಿಂದ ಕಲ್ಲೊಡಿಯಲ್ಲ. ಎಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾದ ವಿದ್ಯಾರ್ಥಿಗಳು ಯಾರು ಸಹ ಮಾಡಲ್ಲ. ವಿದ್ಯಾರ್ಥಿಗಳು ಈ ದೇಶದ ಆಸ್ತಿ ಮಾಡ್ತಿರ್ತಕ್ಕಂಥ ಪಾಕಿಸ್ತಾನದವರಲ್ಲ, ಕಾಂಗ್ರೆಸ್ ಕೃಪಾಪೋಷಿತ ನಾಟಕ ಮಂಡಳಿ ಮತ್ತೆ ಪಕ್ಷದ ಜಿಲ್ಲೆಗಳು ರಾಮನಿಗೂ ನೀಟ್ ಪರೀಕ್ಷೆ ಹೋರಾಟಕ್ಕೆ ಏನ್ ಸಂಬಂಧ? ರಾಮನಿಗೂ ನೀಟ್ ಪರೀಕ್ಷೆ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿ ಹೋರಾಟ. ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿ ಹೋರಾಟ. ಇಲ್ಲಿ ವಿದ್ಯಾರ್ಥಿಗಳ ಹೋರಾಟ. ಇವ್ರು ಮಾಡ್ತಿರ್ತಕ್ಕಂಥದ್ದು ಅಫ್ಘಾನಿಸ್ತಾನ ಫ್ಲಾಗ್ ಹಾಕ್ಬಂತು. ಏನ್ ಮಾಡ್ತಾ ಇದ್ದಾರೆ? ವಿದ್ಯಾರ್ಥಿಗಳನ್ನ ಸಾಯಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳ ಪರ ನಾವಿದ್ದೀವಿ. ಇಂಥ ದೇಶದ್ರೋಹಿಗಳ ವಿರುದ್ಧ ನಾವಿದ್ದೀವಿ. ಯಾರ್ರೀ ದೇಶದ್ರೋಹಿಗಳು? ಅಫ್ಘಾನಿಸ್ತಾನ ಫ್ಲಾಗ್ ಹಿಡ್ಕೊಂಡು ಯಾರ್ಯಾರು ಅಲ್ಲ ಅಂತರ ವಿರುದ್ಧ ಇದ್ದೀವಿ. ಅಂತರ ವಿರುದ್ಧ ಟೂಲ್ ಕಿಟ್ ಅಲ್ಲ, ಇದು ಸತ್ಯ. ಇದು ಜನಗಳಿಗೆ ಗೊತ್ತಾಗಿದೆ. ಇದು ಸತ್ಯ. ದೇಶದ್ರೋಹಿ ಅಂತ ಹೇಳೋದು ಸರ್ಕಾರದ ಆಸ್ತಿ ಪಾಸ್ತಿಗಳಿಗೆ ವಿದ್ಯಾರ್ಥಿಗಳ ಜೀವದ ನೀವು ಯಾರ್ಯಾರು ವಿದ್ಯಾರ್ಥಿಗಳ ಹೆಸರಿನಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟಿದ್ದಾರೆ ದೇಶದ್ರೋಹಿಗಳೇ. ವಿದ್ಯಾರ್ಥಿಗಳಿಗೆ ಬಿಜೆಪಿ ಗೌರವ ಕೊಡುತ್ತೆ, ಬಿಜೆಪಿ ಗೌರವ ಕೊಡುತ್ತೆ. ಅವರಾಗಿರ್ತಕ್ಕಂಥ ಸರಿಪಡಿಸಲಿಕ್ಕೆ ಸರಿ ನಾವು ಚೀರಾಟಕ್ಕೆ ವಿದ್ಯಾರ್ಥಿಗಳು ನೋಡಿ, ಕಲ್ಲೊಡೆದಿರ್ತಕ್ಕಂಥ ಯಾರು ವಿದ್ಯಾರ್ಥಿಗಳಲ್ಲ. ವಿದ್ಯಾರ್ಥಿಗಳ ಯುವಕರನ್ನ, ಈ ದೇಶದ ಯುವಕರನ್ನ ಜಾತಿ ಧರ್ಮ ಅಂತ ತುಕಡೆ ತುಕಡೆ ಮಾಡ್ತಾ ಯಾರು ಕಲ್ಲೊಡೆದಿಲ್ಲ. ಯಾರು ಕಾಶ್ಮೀರ ಅವಿಭಾಜ್ಯ ಅಂತ ಆಗ್ಬೇಕು, ಕಾಶ್ಮೀರ ಸಪರೇಟ್ ಆಗ್ಬೇಕು ಅಂತಂದ್ರು. ಯಾರ್ಯಾರು ಅಫ್ಘಾನಿಸ್ತಾನ ಫ್ಲಾಗ್ ಬಂದಿರೋ ಲಕ್ಷಾಂತರ ಜನರು ಇವತ್ತು ಲಕ್ಷಾಂತರ ಜನ ಬರೀ ಕಾಶ್ಮೀರ ಸಪರೇಟ್ ಆಗ್ಬೇಕು, ಅಫ್ಘಾನಿಸ್ತಾನ್ ಪ್ಲಾನ್ ಹಿಡಿದ್ರು, ಫ್ಲಾಗ್ ಹಿಡಿದ್ರು, ಆಗ್ಬೇಕು ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ಮಾಡಲ್ಲ. ಅರೇ ನಿಮ್ ಇವತ್ತೇನಾಯ್ತು? ನಿನ್ನೆ ಬಳಸ್ತೀನಿ ಈ ದೇಶವನ್ನ, ಈ ದೇಶ ಬಿಜೆಪಿ ದೇಶ ಬಿಜೆಪಿ ಈ ಹೆಸರಲ್ಲಿ